ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಇದೇ ಕಪ್ನಿಂದ ಅರ್ಧ ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಮೈದಾ ಹಿಟ್ಟನ್ನ ಹಾಕಿ, ಇದೇ ಕಪ್ನಿಂದ 3 ಕಪ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 2 ರಿಂದ 3 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪನೇ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಎಲೆ, ಒಂದು ಈರುಳ್ಳಿ ನೈಸಾಗಿ ಕಟ್ ಮಾಡಿರೋದನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಸೆಟ್ ಆಗೋಕೆ ಇಟ್ಬಿಡಿ. 10 ರಿಂದ 15 ನಿಮಿಷ ಆದ ನಂತರ ಥಿಕ್ಕಾಗುತ್ತೆ. ಅವಾಗ ಇನ್ನೊಂದು ಕಪ್ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ನಂತರ 1 ಟೀ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಾಕುವಾಗ ಮತ್ತು ಚಿರೋಟಿ ರವೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಹೋಟೆಲ್ನಲ್ಲಿ ತಿಂತೀವಲ್ವ ಕ್ರಿಸ್ಪಿಯಾಗಿ, ಅದೇ ಥರ ಇರುತ್ತೆ. ನಂತರ ಒಂದು ಹಂಚನ್ನ ಬಿಸಿಟ್ಟಿದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಒಂದು ತ್ಯಾವ್ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ದೋಸೆ ಆಗುವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಹಿಟ್ಟನ್ನ ತೊಗೊಂಡು ಈ ಥರ ಸೈಡಿಂದ ಹಾಕಬೇಕು, ಮಧ್ಯದಿಂದ ಹಾಕಬಾರ್ದು, ಸೈಡಿಂದ ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಹೋಟೆಲ್ನಾಗಲ್ಲಿ ಹೋದಾಗ ತಿಂತೀವಲ್ವ, ಅದೇ ಥರ ಟೇಸ್ಟು, ಅದೇ ಥರ ಕ್ರಿಸ್ಪಿ ಆಗಿರೋಂಥ ಈ ದೋಸೆನ ಖಂಡಿತ ಟ್ರೈ ಮಾಡಿ.